ಹಾಯ್ ನಮಸ್ತೆ ಪ್ಯಾಕ್ ಪ್ಯಾಕ್ ವರ್ಲ್ಡ್‌ಗೆ ಸ್ವಾಗತ. ನಾನು ನಿಮ್ಮ ಪ್ಯಾಕ್ ಪ್ಯಾಕು. ಬೆಳಿಗ್ಗೆ 5:20 ಆಗಿದೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಎಲ್ಲಿಗೋ ಹೊರಟಂಗಿದೆ ಅಲ್ವಾ? ಯೆಸ್ ಹೌದು. ನಾವು ಹೊರಟಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ, ನೋಡಿ ಆಟೋದಲ್ಲಿ ಹೋಗ್ತಿದ್ದೀವಿ. ಎಕ್ಸ್‌ಕ್ಯೂಸ್ ಮೀ ಈ ಕಡೆ ತಿರುಗಿ. ಅಯ್ಯಯ್ಯ! ಅಪ್ಪ ನೀನಾ? ಯೆಸ್ ನಾವು ಊರಿಗೆ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಮ್ಮ ಮೇಡಮ್ ಅವರು ಟ್ರೈನಲ್ಲಿ ಒಂದು ಸಲ ಕೂಡ ಹೋಗಿಲ್ಲ. ಹೋಗೋಣ ಹೋಗೋಣ ಅಂತ ಹೇಳಿದ್ರು. ಬಟ್ ಟ್ರೈನ್ ಬುಕ್ ಮಾಡಿರಲಿಲ್ಲ. ಅದಕ್ಕೆ 5:20ಕ್ಕೆ ಎದ್ದು ಟಿಕೆಟ್ ಅಲ್ಲೇ ಸಿಗ್ಬೋದೇನೋ ಅಂತ ಯಶವಂತಪುರ ರೈಲ್ವೆ ಸ್ಟೇಷನ್‌ಗೆ ಬಂದಿದ್ವಿ. ಅಂತೂ ಟಿಕೆಟ್ ಸಿಕ್ತು ₹250 ಇಬ್ಬರಿಗೆ. ನಮ್ಮದು ಸೀಟ್ ಸಿಕ್ತು ಕೂತ್ಕೊಂಡಿದ್ದೀವಿ. ಯಶವಂತಪುರ ರೈಲ್ವೆ ಸ್ಟೇಷನ್. ಅದಕ್ಕಿಂತ ಜಾಸ್ತಿ ಒಬ್ಬರು ಫಸ್ಟ್ ಟೈಮ್ ಹೋಗೋರಿದ್ದಾರೆ, ಅವರನ್ನು ಮಾತಾಡ್ಸೋಣ. ನಮಸ್ತೆ, ಹಾಯ್, ಹೇಗಿದ್ದೀರಿ? ಆರಾಮಾಯ್ತಾನೆ. ಹ್ಞೂ ಮತ್ತೆ ಹೇಳಿ, ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಿದ್ದೀರಾ, ಹೇಗೆ ಅನಿಸ್ತಿದೆ? ಖುಷಿ ಆಗ್ತಾಯಿದೆ. ಹೌದು, ನಿಮ್ಮ ಆಸೆಗೋಸ್ಕರ ಕರ್ಕೊಂಡು ಹೋಗ್ತಿರೋದು ನಾನು, ಗೊತ್ತಾಯ್ತಾ? ಹೌದು, ಒಂದು 2 ಡೇಸಿಂದ ತಲೆ ತಿನ್ನೋದಕ್ಕೆ ಇವತ್ತು ಕರ್ಕೊಂಡು ಹೋಗ್ತಾ ಹೌದು. ಇದ್ದೀರಾ. ಓಕೆ, ಎಕ್ಸೈಟೆಡ್ ಆಗಿದ್ದೀರಾ? ಓಕೆ. ನನಗೆ ಕೂಡ ಇದರಲ್ಲಿ ಜರ್ನಿ ಮಾಡೋದಂದ್ರೆ ಇಷ್ಟ. ಯಾಕೆ ಹೇಳಿ? ಯಾಕೆ? ಎಷ್ಟು ತಿಂದ್ರು ಎಷ್ಟು ಬಂದರೂ ಇಲ್ಲೇ ಮಾಡ್ಬೋದಲ್ಲ, ಇಳಿಬೇಕಂತಿಲ್ಲ. ದುರ್ಕು ದುರ್ಕು ದುರ್ಕು. ಎಕ್ಸ್ಕ್ಯೂಸ್ ಮಿ ಮೇಡಮ್, ಆ? ಇವಾಗ ಚೈನ್ ಹೇಳಿದ್ರೆ ಏನಾಗತ್ತೆ? ಟ್ರೈನ್ ಸ್ಟಾಪ್ ಆಗುತ್ತೆ. ಟ್ರೈನ್ ಆಲ್ರೆಡಿ ಸ್ಟಾಪಲ್ಲೇ ಇದೆ. ನೋಡಿ, ಗಿಡ ಕೂಡ ನಮ್ಮ ಜೊತೆ ಹೋಗ್ತಾ ಉಂಟು. ಅಲ್ಲಿ ನೋಡಿ ಟ್ರೈನ್ ಹೋಗ್ತಾ ಇದೆ. ಫಸ್ಟ್ ಟೈಮ್ ಹೋಗುದಲ್ಲ, ಅದಕ್ಕೆ ಮಕ್ಕಳ ಥರ. ಒಂದು ವೇಳೆ ನಾವು ಟಿಕೆಟ್ ಬುಕ್ ಮಾಡಿರಲಿಲ್ಲ, ಒಂದು ವೇಳೆ ಈಗ ಟಿಕೆಟ್ ಸಿಗ್ತಿರ್ಲಿಲ್ಲ ಅಂತ ಹೇಳಿದರೆ ಏನು ಅನಿಸ್ತಾ ಇತ್ತು? ಬೇಜಾರು. ಪುಣ್ಯಕ್ಕೆ ಸಿಕ್ಕಿದೆ, ಈಗ ಕೂತ್ಕೊಳ್ಳಿ. ಓಕೆ, ನೀರು ಬರ್ತಾ ಉಂಟು ನನಗೆ. ಯಾಕೆ? ನೀವು ಹೇಳಿದ್ದಲ್ಲ ಇದು ಸಿಗಲ್ಲ ಅಂತ, ಸಿಗ್ಲಿಲ್ಲ ಆದ್ರೆ ನೋಡೋದು ಅಲ್ಲಿ ನೋಡು, ಕರೆಕ್ಟ್ ಅದು ಇಂಜಿನ್ ಆಯ್ತಾ? ಅದು ಗೊತ್ತು, ನಾನು ನೋಡಿದ್ದೇನೆ ಫೋಟೋದಲ್ಲಿ. ಬಟ್ ಹೋಗ್ತಿರೋದು ಫಸ್ಟ್ ಟೈಮ್ ಅಲ್ಲ. ಹೌದು. ಟ್ರೈನ್ ಹೇಗೆ ಸೌಂಡ್ ಮಾಡುದು? ಅದ್ರ ಹಾರ್ನ್ ಹೇಗೆ ಮಾಡೋದು? ಹಾಗೆ ಅಂತೂ 5:45ಗೆ ಟ್ರೈನಲ್ಲಿ ಕೂತಿದ್ವಿ. ಫೈನಲಿ 7 ಗಂಟೆಗೆ ಟ್ರೈನ್ ಹೊರಡ್ತು. ನಮ್ಮ ಜರ್ನಿ ಶುರುವಾಯಿತು ಯಶವಂತಪುರದಿಂದ ಮಂಗಳೂರು ಕಡೆಗೆ. ಅಂದರೆ ಮಂಗಳೂರು ಹೋಗ್ಬೇಕಂತಿಲ್ಲ, ಬಂಟ್ವಾಳ ಅಂತ ಸಿಗುತ್ತೆ ಬೀಚ್ ರೋಡು, ಅಲ್ಲಿಂದ ಮತ್ತೆ ಬಸ್ಸಲ್ಲಿ ಹೋಗಬೇಕಿತ್ತು. ಸ್ವಲ್ಪ ಲಾಂಗ್ ಅನಿಸುತ್ತೆ, ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಲಿ ಅಂತ ನಮ್ಮ ಮೇಡಮ್ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೇನೆ. ನೋಡಿ, ಹೋಗ್ತಿರ್ಬೇಕಾದ್ರೆ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಕೂಡ ಆಯಿತು. ಹಾಗೆ ನೋಡಬೇಕಾದ್ರೆ ಜನರಲ್ ಸೀಟ್ ಅಲ್ವಾ, ನಮ್ಮ ತಲೆ ಮೇಲೆ ನೋಡಿ ಹೆಂಗೆ ಹುಡುಗರುಗಳು ಕಾಲಲ್ಲಿ ತಿಟ್ಟಿದ್ರು. ಮಳೆ ಬಂದ್ರೇನು ಸೋರಲ್ಲ ಅನ್ಸತ್ತೆ ಹಂಗೆ. ನೋಡಿ, ದೂರದಲ್ಲಿ ಕಾಣ್ತಿದೆ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ಬೆಟ್ಟ. ಒಳ್ಳೆ ವ್ಯೂ, ಅದನ್ನು ನೋಡ್ತಾ ಹೋದ್ವಿ. ಗದ್ದೆಯಲ್ಲಿ ಕೆಲಸ ಎಲ್ಲ ಮಾಡ್ತಿದ್ರು, ದೂರದಲ್ಲಿ ಕಾಣಿಸಿದೆ ನೋಡಿ ನಿಮಗೆ. ಹಾಗೆ ಒಂದು ಹಾಸನದಲ್ಲಿ ಒಂದು 20 ನಿಮಿಷ ನಿಲ್ಲಿಸಿದ್ರು ಅನ್ಸುತ್ತೆ. ಅಲ್ಲಿ ನಮ್ಮ ಮೇಡಮ್ ಅವರು ಸ್ವಲ್ಪ ಕುರುಮ್ ಸ್ನ್ಯಾಕ್ಸ್ಗಳನ್ನು ತಿಂದರು. ಹಾಗೆ ತಿಂತಿರ್ಬೇಕಾದ್ರೆ ಅಲ್ಲಿ ಸೌತೆಕಾಯಿ ಅಂತ ಮಾರ್ಕೊಂಡು ಬಂದರು. ಸೌತೆಕಾಯನ್ನು ತಿಂತ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ನೋಡಿ, ಹೋಗ್ತಿರ್ಬೇಕಾದ್ರೆ ಜರ್ನಿ ನೋಡಿ, ಬಂಡೆ ಕಲ್ಲುಗಳನ್ನು ಕೊರೆದು ಎಷ್ಟು ಚೆನ್ನಾಗಿ ರೈಲ್ವೆ ಟ್ರ್ಯಾಕ್ಗಳನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಹಿಂಗೆ ನದಿ ಮಧ್ಯದಲ್ಲೂ ಪಾಸ್ ಆಗತ್ತೆ. ಹಾಗೆ ಎಷ್ಟು ವರ್ಷದ ಹಿಂದಿನ ಪ್ಲ್ಯಾನ್ಗಳದೆಲ್ಲ. ಅಂತಿಂತೂ ಸಕಲೇಶ್ಪುರ ರೀಚ್ ಆಯಿತು. ಸಕಲೇಶ್ಪುರದಲ್ಲಿ ರೀಚ್ ಆಗಬೇಕಾದ್ರೆ ನೋಡಿ, ಇಲ್ಲಿ ಇಳಿದ್ರಲ್ವ, ಇವರು ನಮ್ಮ ಜೊತೆ ಪಕ್ಕದಲ್ಲೇ ಕೂತಿದ್ದಂಥ ಫ್ಯಾಮಿಲಿ. ಪಾಪು ಅಂತೂ ಪಕ್ಕ ಅಳ್ತಿತ್ತು. ಅವ್ರ ಕೈಗಿಂತ ಜಾಸ್ತಿ ಬೇರೆಯವ್ರ ಕೈಯಲ್ಲಿ ಸಮಾಧಾನವಾಗಿರ್ತಿತ್ತು. ಹಾಗೆ ಮತ್ತೆ ಸಕಲೇಶ್ಪುರದಿಂದ ಮತ್ತೆ ಹೊರಟಿದ್ದು. ಇನ್ನೂ ಸ್ಟಾಪ್ ಇರೋದು ಸುಬ್ರಹ್ಮಣ್ಯ. ಹೋಗ್ತಿರ್ಬೇಕಾದ್ರೆ ನೋಡಿ, ಕೆಲವು ಚೆನ್ನಾಗಿರೋ ಪರಿಸರದ ದೃಶ್ಯಗಳು ನಮಗೆ ಕಾಣಸಿಗ್ತವೆ. ಒಂದು ಕಡೆ ನಿಲ್ಲಿಸಿದ್ರೆ ಅಲ್ಲಿ ಸಣ್ಣ ಜರಿ ಹರಿತಾ ಇತ್ತು. ಈ ಗುಹೆ ಎಲ್ಲ ಒಳಗಡೆ ಹೋಗ್ಬೇಕಾದ್ರೆ ಒಂದು ಹುಡುಗರು ಟೀಮ್ ಇತ್ತಪ್ಪ, ಬರೀ ಕಿರಿಸ್ತಾನಿದ್ರು. ಅದೇ ಮೇಲೆ ಕಾಲು ಹಾಕ್ಕೊಂಡು ಕೂತಿರಲ್ಲ ಅವರ ಟೀಮ್ಗಳೇ ಎಲ್ಲ ಕಿರಿಸ್ತಿದ್ರು. ಅಂದರೆ ಜರ್ನಿನ ಎಂಜಾಯ್ ಮಾಡ್ಕೊಂಡು ಹೋಗ್ತಿತ್ತು. ನಾವು ಕೂಡ ಅಷ್ಟೇ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಬೇರೆ ಫಸ್ಟ್ ಟೈಮ್ ಹೋಗ್ತಿರೋದಲ್ಲ, ಅದಕ್ಕೆ ಸ್ವಲ್ಪ ಅಕ್ಕಪಕ್ಕ ಕಿಟಕಿಲೆಲ್ಲ ಇದ್ರು ನಮ್ಮ ಮೇಡಮ್ಮು. ಹಾಗೆ ಹೋಗ್ತಾ ಇದ್ದೀವಿ.
ಹೋಗ್ತಿರ್ಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಪರ್ವತ ಶ್ರೇಣಿಗಳು, ಗಿರಿಶಿಖರಗಳು ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಆಯಿತು, ಇನ್ನೊಂದು ರೌಂಡ್ ಒಳಗಡೆ ಹೋಗಿ ಬರೋಣ. ಟಾಯೀ ಹಾಗೆ ಹೋಗ್ತಾ ಹೋಗ್ತಾ ನೋಡಿ ನೋಡಿ ನಮ್ಮ ಮೇಡಮ್ ಅವ್ರು ನಿದ್ದೆಗೆ ಜಾರಿ ಬಿಟ್ಟಿದ್ರು, ಅವ್ರಿಗೆ ಗೊತ್ತಿರಲಿಲ್ಲ. ಹಾಗೆ ನಿದ್ದೆ ಮಾಡ್ತಿದ್ದಾರೆ. ಈಗ ಹೋಗ್ತಾ ಇದೆ. ಆ್ಯಕ್ಚುಲಿ ಇದೆಲ್ಲ ರೈನ್ ಸೀಸನಲ್ಲಿ ಚೆನ್ನಾಗಿರುತ್ತೆ. ಕೆಲವೊಂದು ವೀಡಿಯೋಗಳೆಲ್ಲ ನೋಡಿದ್ವಿ, ಎಲ್ಲ ಹಾಕಿರ್ತಿದ್ರು ವೀಡಿಯೋಗಳು, ಒಳ್ಳೆ ಗ್ರೀನರಿ ತುಂಬಿರುತ್ತೆ, ಚೆನ್ನಾಗಿರುತ್ತೆ. ಅದೇ ಥರ ನೋಡಿ ಈ ಕಾಡಿನ ಮಧ್ಯೆ ಒಳ್ಳೆ ಒಳ್ಳೆ ದೃಶ್ಯಗಳನ್ನು ನೋಡ್ಕೊತ ಹೋಗ್ಬೋದು. ಹಾಗೆ ನೋಡಿದ್ರೆ ಇದರಲ್ಲೇ ಮುಂದ್ಗಡೆ ಇರೋದಂತೂ ವಿಸ್ಟಡೋಮ್, ಅದಕ್ಕೆ 1600 ಕೊಡಬೇಕು. ಅಲ್ಲೂ ಹಾಗೆ ಗ್ಲಾಸ್ ಹಾಕಿರ್ತಾರೆ, ಎಷ್ಟು ಓಪನ್ ಆಗಿ ನೋಡೋಕ್ಕಾಗಲ್ಲ. ಅದಕ್ಕಿಂತ ಇದೇ ಬೆಸ್ಟು. 250 ರೂಪಾಯಿಗೆ ಇಬ್ಬರು ಕೂತ್ಕೊಂಡು ಗಾಳಿನೂ ತಗೋಬೋದು, ಹೊರಗಿನ ಪರಿಸರವನ್ನು ಕೂಡ ನೋಡ್ಕೊಂಡು ಹೋಗ್ಬೋದು. ನೋಡಿ ನೋಡಿ ಮಲ್ಕೊಂಡೇ ಬಿಟ್ರು. ಎದ್ದ ತಕ್ಷಣ ನಾವು ರೋಟಿ ಮತ್ತು ಚಿಕನ್ ಇತ್ತು, ಅದನ್ನು ಸೇವಿಸಿದ್ವಿ. ನೋಡಿ ಇದು ಹಳೆ ಟ್ರ್ಯಾಕ್ ಅನಿಸುತ್ತೆ, ಮರದ ಇದನ್ನೆಲ್ಲ ಇಟ್ಟಿದ್ದಾರೆ ಅದಕ್ಕೆಲ್ಲ. ನೋಡಿ ಸ್ವಲ್ಪ ಹೊತ್ತು ಒಂದು ಕಡೆ ನಿಲ್ಲಿಸಿದ್ರು, ಶುರು ಮಾಡಿದರು ನೋಡಿ ಹಂಗೆ ಟ್ರೈನಿಂದ ಇಳಿದ್ಬಿಟ್ಟು ಟ್ರ್ಯಾಕ್ ಮಧ್ಯೆ ಸೆಲ್ಫಿ, ಅವತಾರಗಳು ನೋಡಿ ಎಲ್ಲ ಆ ಕಡೆ ಈ ಕಡೆ. ಸ್ವಲ್ಪ ಹೊತ್ತಾಗಬೇಕಾದ್ರೆ ಆ ಕಡೆಯಿಂದ ಒಂದು ಟ್ರೈನ್ ಬಂತು ನೋಡಿ, ಬಂತು ನೋಡಿ. ಅದರಲ್ಲೂ ಅದೇ ವಿಸ್ಟಡೋಮ್ ಇದೆ, ಬಟ್ ಏನಿದೆ ಹೇಳಿ, ಒಳಗಡೆ ಕೂತ್ಕೋಬೇಕು, ಗ್ಲಾಸ್ ಹಾಕಿದರೆ ಅಷ್ಟೇ, ಸೀಟ್ ರೊಟೇಟ್ ಆಗುತ್ತೆ. ಬಟ್ ಅದಕ್ಕಿಂತ ಇದೇ ಒಳ್ಳೆ ಮಜಾ ಇತ್ತು. ಅದೆಲ್ಲ ದಾಟ್ಕೊಂಡು ಸುಬ್ರಹ್ಮಣ್ಯ ದಾಟಿ ಮುಂದೆ ಬರಬೇಕಾದ್ರೆ ಮಳೆ ಹಾಯ್ತಿರ್ತು, ಲೈಟಾಗಿ ಮಳೆನೂ ಬರ್ತಾ ಇತ್ತು. ಏಕಾಂತವಾಗಿ ತಮ್ಮ ಪ್ರಯಾಣವನ್ನು ನೋಡಿ ಹಿಂಗೆ ಎಂಜಾಯ್ ಮಾಡ್ತಿದ್ರು ಅಂತ. ಇದೆಲ್ಲ ಫಸ್ಟ್ ಟೈಮ್ ನೋಡಿರ್ತಾರೆ, ಗೊತ್ತಾಯ್ತಾ? ಅದಕ್ಕೆ ನಾನು ನಿಲ್ತೇನೆ ಹೇಳಿದ್ದಕ್ಕೆ ನಿಲ್ಲಿಸಿರೋದು. ಇದೆ ನೋಡಿ ನೇತ್ರಾವತಿ ನದಿ. ಸ್ವಲ್ಪ ದೂರ ಹೋದರೆ ಇನ್ನು ಬಂಟ್ವಾಳ ಬರುತ್ತೆ. ಬಂಟ್ವಾಳದಲ್ಲಿ ನಾವು ಇಳ್ಕೊಂಡು ಮತ್ತೆ ಅಲ್ಲಿ ಬಸ್ಸಿಂದ ಹೋಗಬೇಕು. ನೋಡಿ ಆ ನದಿಯನ್ನು ದಾಟ್ತಿದ್ದೀವಿ ಹೇಗೆ ನೋಡಿ. ಕೆಳಗೆ ನೋಡ್ಬೇಕಾದ್ರೆ ಸ್ವಲ್ಪ ಪುಕ್ಕ ಆಯಿತು. ಬಂಟ್ವಾಳದಲ್ಲಿ ಇಳಿದು ಅಲ್ಲಿಂದ ಆಟೋದಲ್ಲಿ ಹೋದ್ವಿ. ಆಟೋದಲ್ಲಿ ಹೋಗಿ ಬೀಚ್ ರೋಡ್ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಅಲ್ಲಿಗೆ ರೀಚ್ ಆಗ್ತಾ ಬಂದ್ವಿ. ಅಲ್ಲಿಂದ ಜಾಸ್ತಿ ದೂರ ಇಲ್ಲ ನೋಡಿ, ಇದೇ ಬೀಚ್ ರೋಡ್ ಬಸ್ ಸ್ಟ್ಯಾಂಡ್. ಇಲ್ಲಿ ಸ್ವಲ್ಪ ಹೊತ್ತು ಬಸ್ಸಿಗೆ ವೆಯ್ಟ್ ಮಾಡಿ, ತುಂಬ ರಶ್ ಇತ್ತು, ಕಾಲೇಜ್ ಬಿಡೋ ಟೈಮೆಲ್ಲ. ಅಂತಿಂಥ ರಶಲ್ಲಿ ನಾವು ಮತ್ತೆ ಹೊರಟಿದ್ದು ಬೀಚ್ ರೋಡ್ ಟು ಗುರುವಾಯನಕೆರೆ. ನಮ್ಮೂರಿಗೆ ನೋಡಿ ಎಷ್ಟು ಮಕ್ಕಳು ಹತ್ತವ್ರೆ. ನಾವು ಪುಣ್ಯಕ್ಕೆ ಲಾಸ್ಟ್ ಸೀಟಲ್ಲಿ ಕೂತಿದ್ವಿ. ಅಲ್ಲಿಂದ ಇಳಿದು ಕಾಪಿನಡಕಕ್ಕೆ ಮತ್ತು ಗುರುವಾಯನಕೆರೆ ಅಂತ ನಮ್ಮ ಕಡೆ ಬಸ್ಸಿಗೆ ಬಂದ್ವಿ. ಅಲ್ಲಿ ಇಳಿದು ಬಂದರೆ ನೋಡಿ, ಇದೆ ನೋಡಿ ನಮ್ಮ ಪ್ಯಾಕು ಹೋಟೆಲ್. ಇಲ್ಲಿ ಸ್ವಲ್ಪ ಹೊಟ್ಟೆ ಗಟ್ಟಿ ಮಾಡಿ ನಮ್ಮ ಪ್ರಯಾಣ ಮತ್ತೆ ಹೊರಟಿತ್ತು ನಮ್ಮ ಮನೆಯ ಕಡೆಗೆ. ಜಾಯ್ ಬನ್ನಿ ಹೋಗುವ, ಮನೆಗೆ ಹೊರಟ್ವಿ. ಕಾಪಿನಡಕ ಬಸ್ ಸ್ಟಾಪಿಂದ ನಮ್ಮ ಮನೆಗೆ ಒಂದು 500 ಮೀಟರ್ ಇದೆ. ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಹೋದರೆ ನೋಡಿ, ಆಹಾ, ಹತ್ರ ಬಂತು, ನಮ್ಮ ಮನೆ ಬಂತು. ಬಂದ್ವಿ ಮನೆಗೆ ಬಂದ್ವಿ. ಬಟ್ ಮನೆಯಲ್ಲಿ ಪಾಪ ನಾವು ಬರ್ತೀವಿ ಅಂತ ಅಣ್ಣನ ಮಗ ರಿಷಿ ವೆಯ್ಟ್ ಮಾಡ್ತಿದ್ನಂತೆ. ಪಾಪ ವೆಯ್ಟ್ ಮಾಡ್ತಾ ಇರಬೇಕು ಅವನು. ಮನೆಗೆ ರೀಚ್ ಆದ್ವಿ ನೋಡಿ, ಪಾಪ ನಾವು ಬರ್ತೀವಿ ಅಂತ ವೆಯ್ಟ್ ಮಾಡ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ನಮ್ಮನ್ನು ನೋಡಿದ ಕೂಡಲೇ ಅವನ ನಗು ನೋಡಿ, ನಾಚಿಕೆ ನೋಡಿ, ಓಹೋ ಅಣ್ಣ ಓಡೇ ಬಿಟ್ರು. ಚಿಕ್ಕಮ್ಮ ಬಲ್ಲೆ ಇವರ ಬಲ್ಲೆ. ಅಜ್ಜಗ ಬಾಯ್ ಮಂಪ್ಲೆ. ಅಂಬೆ ಕೊಕ್ಕ ಇಂಚಮ್ಮ ಕೊಕ್ಕ ಕಕ್ಕೆ ನಾಯಿ ಪೆತ್ತ ಕುಚ್ಚೆ ಜಿಮ್ಮಿ ಅಂಚಮ್ಮ ಜಿಮ್ಮಿ ಓಬೋ ಚಿಕ್ಕಮ್ಮ ಬಾಗಿಲು ತೆಗಿಯಮ್ಮ, ಬನ್ನಿ ಆಟ ಆಡುವ. ಇದು ಯಾರು ಮಾಡಿದ್ದು? ಲಾಲಿಪಾಪ್ ತಿಂತೇನೆ. ನಿಮಗೆ ಬೇಕಾ? ನನಗೆ ಚೂರು, ನನಗೆ ಇನ್ನೊಂದು. ವಾವ್, ಇನ್ನೊಂದು ಸಾಕಾ? ಚೀಪೆ ಉಂಟಾ? ಚೀಪೆ ತಿಂದರೆ ಹುಳ ಆಗ್ತದಲ್ಲ, ಹಲ್ಲು ಆಗುದಿಲ್ಲ.
ವಾವ್, ನೋಡಿಲ್ಲಿ ಸ್ವಲ್ಪ ತಿನ್ನು ಲಾಲಿಪಾಪು. ಪುಲಿ ಉಂಟು, ಪುಲಿ. ಆಯ್ತು, ಆಟ ಆಡಿ. ಓಕೆ. ಕಟ್ ಪುಲಿ. ಓ ಸ್ಟ್ರಾಂಗ್ ಯಾ. ಹಾಯ್, ಎಲ್ಲರೂ ಹೇಗಿದ್ದೀರಿ? ಪ್ಯಾಕು ಪ್ಯಾಕು ವರ್ಲ್ಡ್ ನೋಡಿದ್ದೀರಾ? ನೋಡಿದ್ದೀರಾ? ನೋಡಿ ಆಯ್ತಾ? ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ಯಾಕು ಪ್ಯಾಕು. ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಟೈ ಅಂತ ಗಂಟೆ ಒತ್ತಿ. ಟಾಟಾ, ಬಾಯ್. ಚಿಕ್ಕಿ ಎಂತ ಮಾಡಿದ್ದು? ಚಿಕ್ಕಿದಾದ ಮಂತನ ಮುನಿ ಮುನಿ ಮಂತನ. ಓಕೆ ಬಾಯ್. ಬಲ್ಲೆ ಮಾತಿಗೆ ಟಾಟಾ ಅಂಪ್ಲಿ. ಟಾಟಾ. ಓಕೆ.